ನಮಸ್ಕಾರ ಸ್ನೇಹಿತರೆ, ಮೊದಲಿಗೆ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಿನ್ನೆ ನಡೆಯಿತು PKL ಸೀಸನ್ 12ರ ನಮ್ಮ ಬೆಂಗಳೂರು ಬುಲ್ಸಿನ ಮೊದಲನೆಯ ಪಂದ್ಯ ಪುಣೆ ಪಲ್ಟನ್ಸ್ ಎದುರಿಗೆ. ಮತ್ತೆ ರಿಸಲ್ಟ್ ನಿಮಗೆಲ್ಲರಿಗೂ ಕೂಡ ಗೊತ್ತೇ ಇದೆ. ನಾವು ಸುಲಭದಲ್ಲೇ ಗೆಲ್ಲಬೇಕಾಗಿದ್ದ ಪಂದ್ಯವನ್ನು ಅಂತಿಮದಲ್ಲಿ ಅಂಪೈರ್ಗಳು ಒಂದು ಚಿಕ್ಕ ಮಿಸ್ಟೇಕ್ನಿಂದ ಸೋಲುತ್ತೇವೆ. ಹೌದು, ಕೊನೆಗೆ ಬುಲ್ಸ್ ಅವರು 1 ಪಾಯಿಂಟ್ ಲೀಡಲ್ಲಿರುವಾಗ ಆದಿತ್ಯ ಸಿಂಧೆ ಅವರು ರೈಡ್ಗೆ ಬರುತ್ತಾರೆ. ಮತ್ತೆ ನಾವು ಇವರನ್ನು ಟ್ಯಾಕಲ್ ಕೂಡ ಮಾಡುತ್ತೇವೆ. ಹಾಗಾಗಿ ಟ್ಯಾಕಲ್ ಮಾಡಿದ ಬಳಿಕ ನಾವು ಈ ಪಂದ್ಯವನ್ನು 2 ಪಾಯಿಂಟ್ ಗೆಲ್ಲಬೇಕಿತ್ತು. ಆದರೆ ಇಲ್ಲಿ ಅಂಪೈರ್ಗಳು ಏನು ಮಾಡಿದ್ರಪ್ಪ ಅಂದರೆ ನಮ್ಮ ಬುಲ್ಸಿನ ಆಟಗಾರರು ಜರ್ಸಿ ಪುಲ್ಲಿಂಗ್ ಮಾಡಿದಾರಂತ ಈ ಪಾಯಿಂಟ್ ಅನ್ನು ಪುಣೆ ಪಲ್ಟನ್ಸ್ಗೆ ಕೊಟ್ಟರು. ಇಲ್ಲಿಯೇ ಈ ಪಂದ್ಯವು ತಿರುಗಿದು. ಅಂದರೆ ಇದರ ಬಳಿಕ ಈ ಪಂದ್ಯ ಟೈ ಆಗಿ ಕೊನೆಗೆ ಟೈ ಬ್ರೇಕರ್ ಅಲ್ಲಿ ಬುಲ್ಸ್ ಅವರು ಈ ಪಂದ್ಯವನ್ನು 2 ಪಾಯಿಂಟಿನ ಅಂತರದಿಂದ ಸೋತರು. ಅದಕ್ಕೇನೆ ಹೇಳೋದು, ಉತ್ತಮ ಪರ್ಫಾರ್ಮೆನ್ಸ್ ಜೊತೆಗೆ ನಮ್ಮ ಬಳಿ ಲಕ್ಕಿದ್ದರೆ ಮಾತ್ರ ನಾವೊಂದು ಪಂದ್ಯವನ್ನು ಗೆಲ್ಲಲಾಗುವುದಂತ. ನಿನ್ನೆ ಆ ಲಕ್ ಪುಣೆ ಪಲ್ಟನ್ಸ್ ಜೊತೆಗೆ ಇತ್ತು. ನಮ್ಮ ಬೆಂಗಳೂರು ಬುಲ್ಸ್ ನಿನ್ನೆ ಯಾವುದೇ ತರದೊಂದು ತಪ್ಪನ್ನು ಮಾಡಲಿಲ್ಲ. ಆದರೆ ನಿನ್ನೆ ಅಂಪೈರ್ಗಳ ಒಂದು ಚಿಕ್ಕ ಮಿಸ್ಟೇಕ್ನಿಂದಾಗಿ ನಾವು ಈ ಪಂದ್ಯವನ್ನು ಸೋತಿದ್ದು. ಆದರೆ ಪರವಾಗಿಲ್ಲ, ನಿನ್ನೆ ಪಂದ್ಯವನ್ನು ನೋಡಿದ ಮೇಲೆ ನಮಗೆ ಒಂದು ಮಾತು ಅರ್ಥವಾಗಿದೆ. ನಾವು ನಿನ್ನೆ ಪುಣೆ ಪಲ್ಟನ್ಸ್ ಅವರಿಗೆ ಬೆವರಿಳಿಸಿದ್ದೇವಂದ್ರೆ ನಮ್ಮ ತಂಡ ಎಷ್ಟು ಸ್ಟ್ರಾಂಗ್ ಇರಬಹುದು ಅಂತ ನೀವೇ ಇಲ್ಲಿ ಯೋಚನೆ ಮಾಡಬಹುದು. ಹಾಗಾಗಿ ಮುಂದಿನ ಪಂದ್ಯಗಳಲ್ಲಿ ಖಂಡಿತವಾಗಿಯೂ ನಾವೇ ಗೆಲ್ಲೋದು. ಮತ್ತೆ ಈ ಪಂದ್ಯದ ಬಳಿಕ ಇಲ್ಲಿ ಎಲ್ಲ ಬೆಂಗಳೂರು ಬುಲ್ಸ್ ಅಭಿಮಾನಿಗಳಿಗೆ ಕೆಲವು ಗುಡ್ ನ್ಯೂಸ್ಗಳು ಇದೆ. ಅಂದ್ರೆ ಇದು ನಮ್ಮ ಬುಲ್ಸಿನ ಪಾಸಿಟಿವ್ ಪಾಯಿಂಟ್ಸ್ ಅಂತ ಕೂಡ ಹೇಳಬಹುದು. ಹಾಗಾಗಿ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ನಿನ್ನೆಯ ಪಂದ್ಯದ ಬಳಿಕ ನಮ್ಮ ಬುಲ್ಸ್ ಬಗ್ಗೆ ಇರುವ ಕೆಲವು ಪಾಸಿಟಿವ್ ಪಾಯಿಂಟ್ಸ್ ಯಾವುದಂತ ಹೇಳುತ್ತೇನೆ. ಮೊದಲನೇದಾಗಿ ನಿಮಗೆಲ್ಲರಿಗೂ ಗೊತ್ತೇ ಇರಬಹುದು, PKL ಶುರುವಾಗೋದಕ್ಕಿಂತ ಮುಂಚೆ ಎಲ್ಲರೂ ಹೇಳ್ತಾ ಇದ್ದರು ಬುಲ್ಸಿನ ರೈಡಿಂಗ್ ಅಷ್ಟೇನು ಉತ್ತಮವಾಗಿಲ್ಲ ಅಂತ. ಅಂದರೆ ಬುಲ್ಸಿನ ಡಿಫೆನ್ಸ್ ಮಾತ್ರ ಸ್ಟ್ರಾಂಗ್ ಇದ್ದು ರೈಡಿಂಗ್ ಅಲ್ಲಿ ಅಷ್ಟು ದಮ್ ಇಲ್ಲ ಅಂತ ಹೇಳ್ತಿದ್ರು. ಆದ್ರೆ ನಿನ್ನೆ ನಮ್ಮ ಬೆಂಗಳೂರು ಬುಲ್ಸಿನ ರೈಡರ್ಗಳು ಅದನ್ನು ಉಲ್ಟಾ ಪಲ್ಟಾ ಮಾಡಿ ಹಾಕಿದ್ದಾರೆ. ಹೌದು ಫ್ರೆಂಡ್ಸ್, ಆಕಾಶ್ ಸಿಂಧೆ ಅವರು ನಿನ್ನೆ ಪಂದ್ಯದಲ್ಲಿ ಒಂದು ಅದ್ಭುತವಾದ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದ್ದರು. ಇವರು ನಿನ್ನೆ 12 ರೇಡ್ ಪಾಯಿಂಟ್ಸ್ ಅನ್ನು ಗಳಿಸಿದ್ದು ತನ್ನ ಸೂಪರ್ 10 ಅನ್ನು ಕೂಡ ಕಂಪ್ಲೀಟ್ ಮಾಡಿದ್ದಾರೆ. ಆಮೇಲೆ ಇವರಿಗೆ ಇಲ್ಲಿ ರೇಡಿಂಗ್ ಅಲ್ಲಿ ಸಾಥ್ ಕೊಟ್ಟದ್ದು ಯಾರಪ್ಪ ಅಂದ್ರೆ ಅದು ಆಶೀಶ್ ಮಲಿಕ್ ಅವರು. ಹೌದು, ಆಶೀಶ್ ಮಲಿಕ್ ಅವರು ಕೂಡ ಕಳೆದ ಪಂದ್ಯದಲ್ಲಿ 8 ಪಾಯಿಂಟ್ಸ್ ಅನ್ನು ಗಳಿಸಿದ್ದು ಇವರಿಬ್ಬರ ರೇಡಿಂಗ್ ಇಂದಲೇ ನಮ್ಮ ತಂಡ ಇಲ್ಲಿ ಇಷ್ಟೊಂದು ಉತ್ತಮವಾದ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ. ಆಮೇಲೆ ಡಿಫೆನ್ಸ್ ಬಗ್ಗೆ ಅಂತ ನಾವಿಲ್ಲಿ ಯಾವುದೇ ತರ ಒಂದು ಮಾತಾಡುವಂತವೇ ಇಲ್ಲ. ಯಾಕೆಂದ್ರೆ ನಿನ್ನೆ ಅಂಕುಶ್ ರಾಠಿ ಅವರು ತೋರಿಸಿದ್ದಾರೆ ಯಾಕೆ BC ರಮೇಶ್ ಅವರು ಇವರನ್ನು ಕ್ಯಾಪ್ಟನ್ ಮಾಡಿದಂತ. ಹೌದು ಫ್ರೆಂಡ್ಸ್, ನಿನ್ನೆ ಪಂದ್ಯದಲ್ಲಿ ಅಂಕುಶ್ ರಾಠಿ ಅವರು ಅದ್ಭುತವಾದ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟು ಹೈ-ಫೈ ಅನ್ನು ಕೂಡ ಕಂಪ್ಲೀಟ್ ಮಾಡಿದ್ದಾರೆ. ಮತ್ತು ಇವರ ಜೊತೆಗೆ ಸಂಜಯ್ ದುಲ್ ಅವರು ಕೂಡ ನಿನ್ನೆ ಪಂದ್ಯದಲ್ಲಿ 3 ಟ್ಯಾಕಲ್ ಪಾಯಿಂಟ್ಸ್ ಅನ್ನು ಗಳಿಸಿದ್ದರು. ಹಾಗಾಗಿ ಓವರ್ ಆಲ್ ಆಗಿ ನಮ್ಮ ಎಲ್ಲ ಆಟಗಾರರು ಉತ್ತಮವಾದ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದ್ದು ಇದೇ ನಮ್ಮ ತಂಡಕ್ಕೆ ಮುಂದಿನ ಪಂದ್ಯಗಳಿಗೆ ಪಾಸಿಟಿವ್ ಪಾಯಿಂಟ್ ಅಂತ ಹೇಳಬಹುದು. ಮತ್ತೆ ನಿನ್ನೆ ಕೆಲವು ನೆಗೆಟಿವ್ ಪಾಯಿಂಟ್ಸ್ ಕೂಡ ಇತ್ತು. ಅಂದರೆ ನಿನ್ನೆ ಪಂದ್ಯದಲ್ಲಿ ರೇಡಿಂಗ್ ಅಲ್ಲಿ ಅಲಿರೇಜಾ ಮಿರ್ಜಾಯಿನ್ ಮತ್ತು ಡಿಫೆನ್ಸ್ ಅಲ್ಲಿ ಧೀರಜ್ ನಯನ್ ಅವರು ಒಂದು ವೀಕ್ ಪಾಯಿಂಟ್ ಆಗಿದ್ದರು. ಅಂದರೆ ಸಬ್ಸ್ಟಿಟ್ಯೂಟ್ ಆಟಗಾರರಲ್ಲಿ ಗಣೇಶ ಬಿ ಮತ್ತು ಪಂಕಜ್ ಠಾಕೂರ್ ನಂತ ಉತ್ತಮವಾದ ರೇಡರ್ ಇರುವಾಗ ಇಲ್ಲಿ BC ರಮೇಶ್ ಅವರು ಯಾಕೆ ಅಲಿರೇಜಾ ಮಿರ್ಜಾಯಿನ್ ಅವರಿಗೆ ಚಾನ್ಸ್ ಕೊಟ್ಟಿರೋ ಅಂತ ಗೊತ್ತಿಲ್ಲ. ಆದರೂ ಪರವಾಗಿಲ್ಲ, ಮುಂದಿನ ಪಂದ್ಯಗಳಲ್ಲಿ ಇಲ್ಲಿ BC ರಮೇಶ್ ಅವರು ತನ್ನ ಈ ತಪ್ಪನ್ನು ತಿದ್ದಿ ಗಣೇಶ ಬಿ ಅಥವಾ ಪಂಕಜ್ ಠಾಕೂರ್ ಅವರಿಗೆ ಚಾನ್ಸ್ ಅನ್ನು ಕೊಡಬಹುದು. ಇದು ಆಗಿತ್ತು ನಮ್ಮ ಬೆಂಗಳೂರು ಬುಲ್ಸ್ ನಿನ್ನೆ ಪಂದ್ಯದ ಬಳಿಕ ಕೆಲವು ಪಾಸಿಟಿವ್ ಮತ್ತು ನೆಗೆಟಿವ್ ಪಾಯಿಂಟ್ಗಳು. ನಿಮಗೆ ನಿನ್ನೆ ಪಂದ್ಯವನ್ನು ನೋಡಿ ಏನು ಅನಿಸುತ್ತೆ ಅಂತ ನನಗೆ ಇಲ್ಲಿ ಕಮೆಂಟ್ ಬಾಕ್ಸ್ ತಿಳಿಸಿ. ಮತ್ತು ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ದರೆ ನೀವು ಬೇಗನೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ಕೂಡ ಲೈಕ್ ಮಾಡಿ ಇಟ್ಕೊಳ್ಳಿ. ಹಾಗಾದರೆ ನಾವು ಸಿಗೋಣ ಹೀಗಿನ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ. ಅಷ್ಟರವರೆಗೆ ಬೈ ಬಾಯ್.